ಸೊ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ಡೇಟ್ ಬಂದು 7th ಫೆಬ್ಬು, ಶನಿವಾರ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ವರ್ಸ್ಟ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಗೈಸ್ ಇವತ್ತು ಮಾತ್ರ. ಆ್ಯಕ್ಚುಲಿ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇತ್ತು. ಮತ್ತು ಇವತ್ತು ಬಂದು ವೀಕೆಂಡ್ ಅಂದರೆ ಸ್ಯಾಟರ್ಡೆ ಇವತ್ತು. ಸೊ ಸ್ಯಾಟರ್ಡೆ ಸಂಡೇ ಬಿಸ್ನೆಸ್ಸು ಒಂದು ರೇಂಜಲ್ಲಿ ಚೆನ್ನಾಗಿರುತ್ತೆ. ಬಟ್ ಕಸ್ಟಮರ್ಸು ತುಂಬ ಜನ ಬರ್ತಾರೆ. ಲೈಕ್ ಕಸ್ಟಮರ್ಸ್ ಜಾಸ್ತಿ ಬರೋದೇ ಸ್ಯಾಟರ್ಡೆ ತಪ್ಪು ಸಂಡೇ. ಅದರಲ್ಲೂ ಸ್ಯಾಟರ್ಡೆ ಆಲ್ಮೋಸ್ಟ್ ಒಂದು 6 ಗಂಟೆ 7 ಗಂಟೆ ಮೇಲೆ ಕಸ್ಟಮರ್ಸ್ ಜಾಸ್ತಿ ಶಾಪಲ್ಲಿ, ಅಂದರೆ ನನ್ನ ಶಾಪಲ್ಲಿ ಪರ್ಟಿಕ್ಯುಲರ್ ಆಗಿ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ಕರೆಂಟು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೈಸ್. ನೀವು ನಂಬಲ್ಲ, ಬೆಳಿಗ್ಗೆ ಅಂಗಡಿ ಓಪನ್ ಆದಾಗಿಂದ ಹಿಡಿದು ನೈಟು ಕ್ಲೋಸ್ ಮಾಡೋವರೆಗೂ ಕರೆಂಟೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್ ಇವತ್ತು ಮಾತ್ರ. ಲಿಟ್ರಲಿ ಹೆವಿ ಬೇಜಾರಾಗೋಯ್ತು. ಲೈಕ್ UPS ಇದೆ. ಸೊ ಅಂದರೆ ಬಟ್ಟೆ ಶಾಪ್ ಇಟ್ಟಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಲೈಕ್ ನಾವೆಲ್ಲ ಒಂದು ಸ್ವಲ್ಪ ಡಾರ್ಕ್ನೆಸ್ ಬರಲಿ ಅಂದ್ಬಿಟ್ಟು ಹೈ ವೋಲ್ಟೇಜ್ ಇರೋ ಬಲ್ಬ್ಗಳನ್ನ ಹಾಕಿರ್ತೀವಿ, ಮತ್ತು ಟ್ರ್ಯಾಕ್ ಲೈಟ್ಸ್ಗಳು ಹಾಕಿದ್ದೀವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಹೆವಿ ಅಂದರೆ ಹೆವಿ ಎಫೆಕ್ಟ್ ಆಯಿತು. UPS ಇದೆ. UPS ಆ್ಯಕ್ಚುಲಿ ಅದು ಬಂದು 3 to 5 hours ಗಂಟ, ಅಂದರೆ 3 to 4 hours ಕೊಡ್ತು ಬ್ಯಾಕಪ್ಪು. ಲೈಕ್ ಅದಾದಮೇಲೆ ಫುಲ್ ನಿಲ್ಲಾಯಿತು ಗೈಸ್. ಸೊ ಬಟ್ಟೆ ಶಾಪ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ನನಗೆ ಬೆಳಿಗ್ಗೆ ಐಡಿಯಾನೇ ಇರಲಿಲ್ಲ ಕರೆಂಟ್ ಹೋಗಿದೆ ಅಂತ. ಆ್ಯಸ್ ಯೂಶ್ವಲ್ ನಾನೆಲ್ಲ ಅಂಗಡಿ ಎಲ್ಲ ಓಪನ್ ಮಾಡಿ ಫುಲ್ ಲೈಟ್ಸ್ ಎಲ್ಲ ಆನ್ ಮಾಡ್ತೀನಿ. ನಾನು ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಆನಲ್ಲಿರುತ್ತೆ. ಸೊ ಲೈಟ್ಸ್ ಎಲ್ಲ ಆನ್ ಮಾಡಿ ಕಂಪ್ಲೀಟಾಗಿ ಲೈಕ್ ವರ್ಕ್ ಮಾಡ್ತಿದ್ದೆ. ಸೊ ಅದಾದಮೇಲೆ UPS ಸೈರನ್ ಕೊಡ್ತು. ಲೈಕ್ UPS ಫುಲ್ಲು ಲೋ ಆಗ್ತಿದೆ, ಆದಷ್ಟು ಕಂಟ್ರೋಲ್ ಮಾಡಿ ಅಂತ. ಸೊ ಓಕೆ, UPS ಅಲರ್ಟ್ ಕೊಟ್ಟ ಮೇಲೆ ಅದು ನಾವು ಕೇರ್ಲೆಸ್ ಮಾಡೋಂಗಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಲೈಟು ಮೇನ್ ಲೈಟ್ ಎಲ್ಲ ಅಂದರೆ ಜಾಸ್ತಿ ಟ್ರ್ಯಾಕ್ ಲೈಟ್ಸು ಇದ್ದು ಅಂದರೆ ಒಂದು ಸ್ವಲ್ಪ ಡಾರ್ಕ್, ಅಂದರೆ ಒಂದು ಸ್ವಲ್ಪ ಲೈಟಾಗಿ ಇದು ಡಿಮ್ ಆಗುತ್ತೆ. ಲೈಕ್ ಜಾಸ್ತಿ ಎಫೆಕ್ಟ್ ಆಗೋಲ್ಲ ಶೋರೂಮ್ಗೆ ಅಂತ ನನ್ನ ಲೈಟ್ಗಳನ್ನ ಆಲ್ಮೋಸ್ಟ್ ಕಂಟ್ರೋಲ್ ಆಗಲಿ ಅಂತ ಆಫ್ ಮಾಡಿದೆ. 1 hour ತಿರ್ಗಾ ಸೈರನ್ ಬಂತು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಫುಲ್ ಲೈಟ್ಸ್ ಎಲ್ಲ ಆಫ್ ಮಾಡಿದೆ ಗೈಸ್. ಅದಾದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1/2 hour to 1 hour ಬ್ಯಾಕಪ್ ಇತ್ತು. ಲೈಕ್ ಲ್ಯಾಪ್ಟಾಪ್ಗೆ, ಮಾನಿಟ್ರಿಗೆ ಎಲ್ಲ ಪವರ್ ಸಪ್ಲೈ ಆಗ್ತಿತ್ತು. ಅದಾದಮೇಲೆ ಅದು ಕೂಡ ಆಫ್ ಆಯಿತು. ಫುಲ್ಲು UPS ಫುಲ್ಲು ಖಾಲಿ ಆಯಿತು ಪವರು. ಸೊ ಕಂಪ್ಲೀಟಾಗಿ ಶಟ್ ಡೌನ್ ಆಯಿತು ಗೈಸ್. ಸೊ ಇವತ್ತು ಶಾಪ್ನ ನಾನು ಆ್ಯಕ್ಚುಲಿ, ನೀವು ನಂಬಲ್ಲ, 6 o'clock ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ನಮಗೆ ಬಿಸ್ನೆಸ್ 6 o'clock ಮೇಲೆ ಸ್ಯಾಟರ್ಡೆ, ಅದು ಎಸ್ಪೆಷಲಿ ಸ್ಯಾಟರ್ಡೆ 6 o'clock ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಂಡೇ ಆಲ್ಮೋಸ್ಟ್ ಬೆಳಗ್ಗೆಯಿಂದನೇ ಇರ್ತಾರೆ. ಬಟ್ ಏನು ಅಂದರೆ ಗೈಸ್, ಬಟ್ಟೆ ತಗೊಳಕ್ಕೆ ಆಲ್ಮೋಸ್ಟ್ ಎಲ್ಲ ಬರೋದೇ 3 ಗಂಟೆ 4 ಗಂಟೆ ಮೇಲೆ. ಒಂದು ಸ್ವಲ್ಪ ಕೂಲ್ ಆಗಲಿ, ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ, ಸೊ ಮಧ್ಯಾಹ್ನ ಮೇಲೆ ಹೋಗೋಣ, ಒಂದು ಸ್ವಲ್ಪ ಆರಾಮಾಗಿ ಹೋಗೋಣ ಶಾಪಿಂಗ್ ಮಾಡೋಕ್ಕೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬರೋದು. ಅದು ನಾನಿರೋ ಏರಿಯಾದಲ್ಲಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಂಗೆ ಬರೋದಿಲ್ಲ. ಸೊ ಮಧ್ಯಾಹ್ನ ಮೇಲೆ ಹೋಗೋಣ, ಆರಾಮಾಗಿ ಹೋಗೋಣ, ಫ್ರೀಯಾಗಿ ಹೋಗೋಣ ಅನ್ನೋ ಥರ ಮೆಂಟಾಲಿಟಿ. ಸೊ ನಮ್ಮದೆಲ್ಲ ಶಾಪಿಂಗ್ ಸ್ಟಾರ್ಟ್ ಆಗೋದೇ 3 ಗಂಟೆ 4 ಗಂಟೆ ಮೇಲೆ. ಸಂಡೇ ಆದರೆ ಸ್ಯಾಟರ್ಡೆ ಆದರೆ ಆಲ್ಮೋಸ್ಟು ಎಲ್ಲ ಹಾಫ್ ಡೇ ಇರುತ್ತೆ. ಸೊ ಹಾಫ್ ಡೇ ಮುಗಿಸ್ಕೊಂಡು ಸ್ಕೂಲಿಂದ ಮಕ್ಕಳು ಬಂದಿರ್ತಾರೆ, ಲೈಕ್ ಆ ಥರ ಎಲ್ಲ ಮುಗಿಸ್ಕೊಂಡು ಜಾಬ್ಗಿಬೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸೆಟ್ಟಾಗಿ, ಲೈಕ್ ಅದಾದಮೇಲೆ ಒಂದು 6 ಗಂಟೆ ಮೇಲೆ ಶಾಪಿಗೆ ವಿಸಿಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಆ ಥರ ಇರಬೇಕಾದ್ರೆ ಇವತ್ತು ಕಂಪ್ಲೀಟಾಗಿ ಝೀರೋ, ಏನಂದ್ರೇನೂ ಆಗಲಿಲ್ಲ. ಲೈಕ್ ಬೆಳಿಗ್ಗೆ ಓಪನ್ ಆಗಿದ್ದ ಅಂಗಡಿ ಕರೆಂಟ್ ಇಲ್ಲದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಲೈಟ್ಸ್ ಎಲ್ಲ ಓಡ್ತು. ಲೈಕ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಇಲ್ಲ ಅಂತ ಗೊತ್ತಾಯಿತು. ಆಮೇಲೆ ವಿಚಾರಿಸಿದ್ಕೆಲ್ಲ ಯಾವುದೋ ಲೈಟ್ ಕಂಬದಲ್ಲಿ ಒಂದು ಸ್ವಲ್ಪ ವರ್ಕ್ ನಡೀತಿದೆ, ಅದಕ್ಕೆ ಫುಲ್ಲು ಪವರ್ನ ಶಟ್ ಡೌನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಫುಲ್ಲು ಹೋಯ್ತು ಗೈಸ್. ಇವತ್ತಿನ ದಿನ ಮಾತ್ರ ವರ್ಸ್ಟ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಇವತ್ತು ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಬೇಕು, ಮತ್ತು ಒಂದು ಸ್ವಲ್ಪ ರೀಲ್ಸು ಎಲ್ಲ ಮಾಡಬೇಕು ಶಾಪಿಗೆ ರಿಲೇಟೆಡು, ಮತ್ತು ಆಫರ್ಗಳನ್ನೆಲ್ಲ ಇನ್ನೂ ಕಂಪ್ಲೀಟಾಗಿ ಶೋಕೇಸ್ ಮಾಡಬೇಕು. ಲೈಕ್ ರೀಲ್ಸಲ್ಲಿ, ಯೂಟ್ಯೂಬಲ್ಲೆಲ್ಲ ಶೋಕೇಸ್ ಮಾಡಬೇಕು, ಶಾರ್ಟ್ಸಲ್ಲಿ ಅನ್ನೋ ಥರ ಮೆಂಟಾಲಿಟಿ ಇತ್ತು. ಬಟ್ ಇವತ್ತು ಏನೂ ಕೆಲಸ ಆಗಲಿಲ್ಲ. ಆದ್ರೂ ಒಂದೇ ಒಂದು ರೀಲ್ ಮಾಡಿಬಿಟ್ಟಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಸೊ VPPA ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾಗ್ರಾಮ್ ಐಡಿ ಆಗಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಗೈಸ್, ಇದೇ ರೀತಿ ಕೆಲವೊಂದು ದಿನ ನಮಗೆ ಏನೋ ಬಿಸ್ನೆಸ್ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಅಂದ್ಕೊಳ್ಳೋ ದಿನ ಈ ಥರ ಎಫೆಕ್ಟ್ ಆಗ್ಬಿಟ್ಟಾಗ ಫುಲ್ಲು ಬೇಜಾರಾಗೋಗುತ್ತೆ. ಸೊ ನನ್ನ ವರ್ಕ್ ಇವತ್ತು ಫುಲ್ಲು ಕಂಪ್ಲೀಟಾಗಿ ನಿಲ್ಲಿತ್ತು. ಮತ್ತು ಅದಾದಮೇಲೆ ಇನ್ನೇನು ಒಂದು ಸ್ವಲ್ಪ ಬೇರೆ ಕೆಲಸಗಳಿತ್ತು. ಸೊ ಅದನ್ನಾದರೂ ಮುಗಿಸೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇರೆ ಕೆಲಸಗಳನ್ನೆಲ್ಲ ಮುಗಿಸಿ, ಸೊ ಇವಾಗ ಜಸ್ಟ್ ಆಲ್ಮೋಸ್ಟು 10 o'clock ಆಗ್ತಿದೆ. ಬಂದು ಊಟ ಆಯಿತು. ಸೊ ಜಸ್ಟ್ ನಾವು ರೂಮಿಗೆ ಬಂದೆ. ಸೊ ರೂಮಿಗೆ ಬಂದು ಇವಾಗ ಇವತ್ತಿಂದ ಅಪ್ಡೇಟ್ ಮಾಡೋಣ, ಲೈಕ್ ನೋಡೋರಿಗೆ ವ್ಯೂವರ್ಸ್ಗೆ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋ ಬಂದು ಗೈಸ್
ಆ್ಯಕ್ಚುಲಿ ನಂದು ಗಾಡಿ ಬಗ್ಗೆ ಹಾಕಿದೆ ಬ್ಲಿಂಕಿಟ್ಟಲ್ಲಿ ಡೆಲಿವರಿ ಬಾಯ್ ಆಗಿ ಮಾಡಿದ್ರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಗಾಡಿಗೆ ಅಂತ. ಸೊ ನನ್ನ ಗಾಡಿದೆಲ್ಲ ಹೇಳಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ವೀಡಿಯೋ ಮಿಸ್ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ಹೋಗಿ ನೋಡಿ, ಫುಲ್ ಕಂಪ್ಲೀಟಾಗಿ ಹೇಳಿದ್ದೀನಿ. ನನಗೆ ಏನೇನೆಲ್ಲ ಇಶ್ಯೂ ಆಯಿತು ಮೀನ್ಸ್ ಗಾಡಿ ರಿಲೇಟೆಡು ಏನೇನೆಲ್ಲ ಆಗಿದೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ಇನ್ನೂ ದಯವಿಟ್ಟು ಹೋಗಿ ಆದಷ್ಟು ಬೇಗ ಹೋಗಿ ವಿಸಿಟ್ ಮಾಡಿ. ಸೊ ಪ್ರೀವಿಯಸ್ ವೀಡಿಯೋನೇ ಇದು. ಸೊ ಅದಾದಮೇಲೆ ಈ ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದು. ಸೊ ಹೋಗಿ ನೋಡಿ ಕಂಪ್ಲೀಟಾಗಿ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಗೈಸ್, ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಸೊ 1600 ದಾಟ್ತು. ಸೊ 1650 ದಾಟಿದೆ ಆಲ್ಮೋಸ್ಟು. ಸೊ ಕ್ರೇಜ್ ಲೆವೆಲ್ 1700 ರೀಚ್ ಆಗ್ತಿದೆ ಆಲ್ಮೋಸ್ಟ್. ಆದಷ್ಟು ಬೇಗ 2000 ಆಗಲಿ. ಸೊ 2000ಗೆ ಒಂದು ಕ್ರೇಜಿ ಕಂಟೆಂಟ್ ರೆಡಿ ಇದೆ. ಸೊ ನೋಡೋಣ ಗೈಸ್, ಅದಾದಷ್ಟು ಬೇಗ ಬಿಡ್ತೀನಿ. ಲೈಕ್ ಇನ್ನೂ ಕ್ರೇಜಿಯಾಗಿದೆ ಅದು ಮಾತ್ರ. ಸೊ ಅದಾದಮೇಲೆ 2500ಗೆ ಒಂದು ಚಿಕ್ಕದಾಗಿ ಒಂದು ಲೈವ್ ಬರೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ಸೊ ಎಲ್ಲ ಕಮೆಂಟ್ ಮಾಡಿ. ಸೊ ಲೈವ್ ಬರೋದಾ ಏನು, ಅಥವಾ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋದಾ, ಅಥವಾ ಒಂದು ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಆದಮೇಲೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರೋದಾ, ಯಾವ ಥರ ಏನು ಎತ್ತ ಕಮೆಂಟ್ ಮಾಡಿ. ಸೊ ಗೈಸ್, ನಿಮ್ದು ಏನೇ ಇದ್ದರೂ, ನಿಮ್ಮ ತಲೆಯಲ್ಲಿ ಏನೇ ಇದ್ದರೂ ಕಮೆಂಟ್ ಮಾಡಿ. ಸೊ ದಯವಿಟ್ಟು ನೀವು ಯಾವುದೇ ರೀತಿ ಮುಜುಗರ ಅಥವಾ ಏನೇ ಇದು ಮಾಡಿಬಿಡಿ. ನಿಮ್ಗೆ ಏನೇ ಇದ್ರೂ ತಲೆಯಲ್ಲಿ ಏನೇ ಚೇಂಜಸ್ ಬೇಕಾದರೂ ಕಮೆಂಟ್ ಮಾಡಿ. ಸೊ ಆದಷ್ಟು ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಡೇ 1 ವೀಡಿಯೋಯಿಂದ ನಾನು ಹೇಳ್ತಾ ಇರೋದೇ ಇದು. ಸೊ ನಿಮ್ಗೆ ಏನಾರು ಚೇಂಜಸ್ ಬೇಕು ಅಥವಾ ಏನಾರು ಯೂನಿಕ್ ಐಡಿಯಾಸ್ ಇದ್ದರೆ ಸೊ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಬರ್ತೀನಿ. ಸೊ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಬರ್ತೀನಿ ಗೈಸ್, ಇನ್ನು ಕ್ರೇಜಿ ಕಂಟೆಂಟ್ಸ್ ಇದೆ. ಸೊ ಆದಷ್ಟು ಬೇಗ ಬರ್ತೀನಿ. ಸೊ 2000 ಫಾಲೋವರ್ಸ್ಗೆ ಒಂದು ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ಮುಂದೆ ಒಂದೇನೋ ಕಂಟೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ವ್ಲಾಗರ್ಸು ಮಾಡಿರೋದೇ ಇದು. ಸೊ ನಾನೇನು ಯೂನಿಕ್ಕಾಗಿ ಮಾಡಬೇಕು ಅಂತಿಲ್ಲ, ಬಟ್ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ 2000 ರೀಚ್ ಆಗಲಿ ಗೈಸ್. 2000 ರೀಚ್ ಆಗಿದ ತಕ್ಷಣ ಒಂದು ನಮ್ಮ ಕ್ರೇಜಿ ಲೆವೆಲಲ್ಲಿ ಬರೋಣ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಬರ್ತೀನಿ ಗೈಸ್, ಇನ್ನೂ ಕ್ರೇಜಿ ಲೆವೆಲಲ್ಲಿ ಬರ್ತೀನಿ ನಿಮ್ಮ ಮುಂದೆ. ಇದ್ರ ಮೇಲೆ ಯಾವುದೇ ಥರ ಡೌಟ್ ಇಲ್ಲ. ಮತ್ತು ಗೈಸ್ ಇನ್ನೇನಿಲ್ಲ, ಇವತ್ತಿಂದು ಅದೇ ತಮ್ಮನೇಲಿ ನೋಡಿರ್ತೀರ, ಆಲ್ಮೋಸ್ಟು ಫಸ್ಟಿಂದ ವೀಡಿಯೋ ನೋಡಿರ್ತೀರ. ಇವತ್ತು ಫುಲ್ಲು ಡೇ ವಾಶ್ ಔಟು. ಸೊ ನಾಳೆಗೆ ಇನ್ನೂ ಬೆಸ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟು 7:30 8 o'clock ಹಂಗೆಲ್ಲ ರೆಡಿಯಾಗಿ ಕರೆಂಟ್ ಸಪ್ಲೈ ಆಗ್ತಿದೆ ಅಂತ ನ್ಯೂಸ್ ಬಂತು. ಸೊ ಖುಷಿ ಆಯಿತು. ಸೊ ನೋಡೋಣ ಗೈಸ್, ಇದೇ ಥರ ನಾಳೆನೂ ಆಗದೆ ಹೋದರೆ, ನಾಳೆ ಅಲ್ಲ ಯಾವತ್ತೂ ಈ ರೀತಿ ಆಗಬಾರ್ದು. ಸೊ ಇದೊಂದು ಒಂದೇ ಒಂದು ಪ್ರಾರ್ಥನೆ ದೇವರಿಗೆ ಅಂತಲೇ ಅನ್ಬೋದು. ಸೊ ಈ ಥರ ಆಗೋದಾಗ, ಅದು ವೀಕೆಂಡಲ್ಲಿ ಹಿಂಗೆ ಆಗೋದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ವೀಕ್ ಡೇಸಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ವೀಕ್ ಡೇಸಲ್ಲಿ ಆದ್ರೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ವೀಕೆಂಡು ಮತ್ತು ನಮಗೇನಂದರೆ ಗೌರ್ಮೆಂಟ್ ಹಾಲಿಡೇಸು ಇದೇ ಟಾರ್ಗೆಟ್ ಇರುತ್ತೆ ತಲೆಯಲ್ಲಿ. ಸೊ ಫೆಸ್ಟಿವಲ್ ಟೈಮು, ಇಂಥ ಟೈಮಿಗೆ ನಮ್ಗೆ ಟಾರ್ಗೆಟ್ ಇರುತ್ತೆ. ಯಾಕಂದರೆ ನಮ್ಮದು ಬಂದು ಡೈಲಿ ಸೋರ್ಸ್ ಅಲ್ಲ, ಡೈಲಿ ಏನೋ ತಿಂತಾರೆ ಬಿಡ್ತಾರೆ, ಲೈಕ್ ಏನೋ ಒಂದು ಮಾಡ್ತಾರೆ. ಸೊ ಡೈಲಿ ಪರ್ಚೇಸಿಂಗ್ ಇರುತ್ತೆ ಏನಕ್ಕೆ. ಸೊ ಬಟ್ಟೆ ಆದಷ್ಟು ಫೆಸ್ಟಿವಲ್ಲು ಇಂಥ ಟೈಮಲ್ಲಿ ಸ್ಪೆಷಲ್ ಡೇಗಳಲ್ಲಿ ಮಾತ್ರ ತಗೊಳ್ಳೋದು. ಸೊ ಇಂಥ ಪರ್ಟಿಕ್ಯುಲರ್ ಡೇಗಳಲ್ಲಿ ಹಿಂಗಾಗೋದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗಲ್ಲಿ ಏನು ಜಾಸ್ತಿ ಕಂಟೆಂಟ್ ಇರಲಿಲ್ಲ. ಸೊ ಅಂದರೆ ಇವತ್ತಿನ ದಿನವೇ ನಂದು ವರ್ಸ್ಟ್ ಆಗಿತ್ತು. ಸೊ ಅದರಲ್ಲಿ ಏನು ಕಂಟೆಂಟ್ ಕೊಡಲಿ ನಾನು. ಸೊ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂತ ನಿಮ್ಮ ಹತ್ರ ಕ್ರೇಜಿಯಾಗಿ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ಸೊ ಓಕೆ ಗೈಸ್, ಒಂದು ಸ್ವಲ್ಪ ಬಿಸ್ನೆಸ್ ಡೆವಲಪ್ ಆಗ್ತಿದೆ. ಸೊ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಿದೆ. ಸೊ ಹೋಪ್ ಫಾರ್ ಬೆಸ್ಟ್. ಇನ್ನೂ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಕ್ರೇಜಿ ಲೆವೆಲಲ್ಲಿ ಬರ್ತೀನಿ ಗೈಸ್. ಓಕೆ ಗೈಸ್, ಲವ್ ಯು, ಬಾಯ್.